ಸವದಿ ಕುಟುಂಬ ಆಗಲಿ, ಇವಾಗ ಹೆಬ್ಬಾಳ್ಕರ್ ಕುಟುಂಬ ಆಗಲಿ, ಇವರೆಲ್ಲರ ಜೊತೆಗೂ ಇವ್ರದ್ದು ಬರಲ್ಲ. ಹೌದು, ಹೌದಾ ಸರ್? ಇವರೆಲ್ಲ ನೋಡ್ತಾ ಹೋಗ್ಬಿಟ್ರೆ ಬೆಳಗಾವಿ ಉಳಿಯುತ್ತಾ ಇವ್ರ ಕೈಯಲ್ಲಿ? ನೋಡ್ರಿ ಪ್ರಾಬಲ್ಯ ಏನಾಗುತ್ತೆ ನೋಡ್ರಿ, ಈಗಿನ ಮಟ್ಟಿಗೆ ಮಾತ್ರ ಈಗ ಏನು ಕಾಣ್ತಾ ಇಲ್ಲ ನಮಗೆ. ಅದ್ರ ಒಳಗೆ ಮಾತ್ರ ಸಾಕಷ್ಟು ವಿರೋಧಗಳಂತ ಇದ್ದಾವೆ. ಯಾಕಂದರೆ ಕತ್ತೆ ಕುಟುಂಬಕ್ಕವರು ಇವ್ರ ಬಗ್ಗೆ ಭಯ ಅದ. ಹೌದಪ್ಪ, ನಾಳೆ ನಮ್ಮ ಹುಕ್ಕೇರಿ ಕ್ಷೇತ್ರಕ್ಕೆ ಕಸ್ಕೊಬೋದು ಇವರು ಅಂತೇಳಿ, ಮತ್ತು ಉಳಿದ ಕ್ಷೇತ್ರಗಳ ಮೇಲೆ ಇವರು ತಮ್ಮ ಹಿಡಿತ ಸಾಧಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರೆಲ್ಲರೂ ಈಗ ಅವ್ರಿಗೆ ಒಂದು ಅವಕಾಶ ಸಿಕ್ಕದೆ, ಡಿ ಕೆ ಶಿವಕುಮಾರ್ ಅವರು ಬಂದಿದ್ದರಿಂದ. ಈಗ ಅದನ್ನು ಅವರು ಉಪಯೋಗ ಮಾಡ್ಕೋಬೋದಿಲ್ಲ ಅಂತಲ್ಲ, ತಾತ್ಕಾಲಿಕವಾಗಿ ಇವ್ರಿಗೆ ಹಿನ್ನಡೆನೂ ಆಗ್ಬೋದು, ಮತ್ತೂ ಆಗ್ಬೋದು, ಇಲ್ಲ ಅಂತ ಅನ್ಲಿಕ್ಕೆ ಆಗೋದಿಲ್ಲ ಯಾವುದಾದ್ರೂ. ಆದರೆ ಈಗ ತುರ್ತು ಮಾತ್ರ ಮೋಸ್ಟ್ ಪ್ರಾಬ್ಲಿ ಅದು ರಿಸಲ್ಟ್ ಕಾಣಲಿಕ್ಕಿಲ್ಲ. ಮುಂದಿನ ದಿನದಲ್ಲಿ ಏನಾಗ್ತದೆ, ಈಗ ಡಿ ಕೆ ಸಿ ಮೇಲೆ ಡಿಪೆಂಡ್ ಅದ. ಡಿ ಕೆ ಸಿ ಇವ್ರ ಜೊತೆಗೆ ಯಾವ ರೀತಿಯಾಗಿ ಬಿಹೇವ್ ಮಾಡ್ತಾರೆ ಅನ್ನೋದ್ರ ಮೇಲೆ. ಯಾಕಂದ್ರೆ ಅದು ಕ್ಲಿಯರ್ ಆಗಲಾರ್ದು ಏನು ಮಾತಾಡಿದ್ರು ವ್ಯರ್ಥ. ಮತ್ತು ರಾಜಕೀಯದಲ್ಲಿ ಪರಮ ವೈರಿಗಳು ಇಲ್ಲ, ಪರಮ ಶತ್ರುಗಳು ಇಲ್ಲ, ಇವರು ಮಿತ್ರರು ಇಲ್ಲ, ಶತ್ರುಗಳು ಇಲ್ಲ. ಹಾಗಾಗಿ ಅವರಿಬ್ಬರು ಒಂದಾದ್ರೆ ನಾವೆಲ್ಲ ಮಾತಾಡಿದ್ದು ವ್ಯರ್ಥ ನೋಡಿದ್ರಲ್ಲ ವೀಕ್ಷಕರ, ಯಾವ ರೀತಿಯಾದಂತಹ ಚರ್ಚೆಗೆ ಒಂದು ನಾಂದಿ ಹಾಡಲಾಗಿದೆ ಎಂದು. ಇನ್ನು ಉಳಿದಿದ್ದೆಲ್ಲ ನಿಮ್ಮ ಕೈಯಲ್ಲಿದೆ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಏನಕ್ಕಂತಂತಂದರೆ ಜನರಿಗೂ ಕೂಡ ಗುರುತಾಗಲ್ರಿ. ಆಮೇಲೆ ಮರಳಿ ನೀವು ಏನು ಕಮೆಂಟ್ ಹಾಕಿರ್ತೀರಲ್ಲ ಅದನ್ನು ಕೂಡ ನಾವು ಮರಳಿ ಮುಂದಿನ ಒಂದು ಇದರಲ್ಲಿ ಏನೇ ಆಗಲಿ ನಾವು ಪ್ರಸಾರ ಮಾಡ್ತೀವಿ ಅದನ್ನು, ಕಮೆಂಟ್ ಹಾಕಿರೋದನ್ನು. ಅಂದರೆ ಜನ ಏನು ಥಿಂಕ್ ಮಾಡ್ತಾ ಇದ್ದಾರೆ, ಜನರಿಗೆ ಬೇಕಾಗಿರೋದು ಏನು, ಸರ್ಕಾರಕ್ಕೆ ಹೋಗಿ ಮುಟ್ಲಿ. ಇದಾಗಿತ್ತು ಇವತ್ತಿನ ಸುದ್ದಿ. ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾರೆ S16 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.